ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಂದು ನೀವು ನೋಡಲಿರುವ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಗೆ ಸೇರಿದ ಮೈಸೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದ ವೆಲ್ಲಿಂಗ್ಟನ್ ಭವನ ಕಟ್ಟಡವಾಗಿದೆ. ಮೈಸೂರಿನಲ್ಲಿರುವ 131 ಪಾರಂಪರಿಕ ಕಟ್ಟಡಗಳ ಪಟ್ಟಿಯಲ್ಲಿ 87ನೇ ಕ್ರಮ ಸಂಖ್ಯೆಯಲ್ಲಿ ದಾಖಲಾಗಿರುವ ಭವನವು ಇರ್ವಿನ್ ರಸ್ತೆಯಲ್ಲಿದೆ. ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಕೇವಲ 50 ಮೀಟರ್ಗಳ ದೂರದಲ್ಲಿದೆ. ಬಸ್ ಸ್ಟ್ಯಾಂಡಿನಿಂದ ಹೊರಬಂದು ಇರ್ವಿನ್ ರಸ್ತೆ ಪ್ರಾರಂಭದಲ್ಲಿ ನಿಂತರೆ ಎದುರಿಗೆ ಕಾಣುವ ಕಟ್ಟಡವಿದು. ಕಣ್ಣಿಗೆ ಕಂಡರೂ ಯಾರೂ ಇದರೊಳಗೆ ಹೋಗಿ ನೋಡದಿರುವುದು ಹಿತ್ತಲ ಗಿಡ ಮದ್ದಲ್ಲ ಎನ್ನುವಂತಾಗಿದೆ. ದೂರದಲ್ಲೆಲ್ಲೋ ಹುಡುಕಿಕೊಂಡು ಹೋಗುವ ನಾವುಗಳು ಕಣ್ಣೆದುರಿಗೆ ಇದ್ದರೂ ನಿರ್ಲಕ್ಷಿಸುತ್ತೇವೆ. ನಮ್ಮ ಮೈಸೂರಿನ ದುರಂತವೆಂದರೆ ಒಂದೊಂದೇ ಪಾರಂಪರಿಕ ಕಟ್ಟಡಗಳು ಕುಸಿಯುತ್ತಿದ್ದರೂ ಆಡಳಿತ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗದೆ ಮೈಸೂರು ಸಂಸ್ಥಾನದ ದೊರೆಗಳು ನಿರ್ಮಿಸಿರುವ ಸುಂದರ ನಗರದ ವೈಭವವನ್ನು ಕಳೆದುಕೊಳ್ಳುತ್ತಿದ್ದೇವೆ ಎನ್ನುವುದಕ್ಕೆ ನೋವಾಗುತ್ತದೆ ಆತ್ಮೀಯರೇ. ಬನ್ನಿ, ಮುಂದೆ ನೋಡಲೇಬೇಕಾಗಿರುವ ವೆಲ್ಲಿಂಗ್ಟನ್ ಭವನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೆಲ್ಲಿಂಗ್ಟನ್ ಭವನವು ಸಂರಕ್ಷಿತ ಸ್ಮಾರಕ ಮತ್ತು ಪಾರಂಪರಿಕ ಕಟ್ಟಡವಾಗಿದ್ದು ವಸ್ತು ಸಂಗ್ರಹಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಕಟ್ಟಡವು ಸುಮಾರು 220ಕ್ಕೂ ಅಧಿಕ ವರ್ಷಗಳಷ್ಟು ಪ್ರಾಚೀನವಾಗಿದೆ. ಈ ಪಾರಂಪರಿಕ ಕಟ್ಟಡ ಮೈಸೂರಿನ ಪ್ರಮುಖ ಐತಿಹಾಸಿಕ ಪ್ರಾಚೀನ ಸ್ಮಾರಕಗಳಲ್ಲೊಂದು. ಟಿಪ್ಪು ಸುಲ್ತಾನ ಮರಣಾನಂತರದಲ್ಲಿ ಮೈಸೂರು ಅರಸರು ಪುನಃ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಮಯದಲ್ಲಿ ಇದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಈ ಭವನವು ವಸತಿ ತಾಣವಾಗಿತ್ತು. ಟಿಪ್ಪು ಸುಲ್ತಾನನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದ ನಂತರ ಕರ್ನಲ್ ಆರ್ಥರ್ ವೆಲ್ಲೆಸ್ಲಿಯವರು ಕ್ರಿಸ್ತಶಕ 1799ರಿಂದ 1801ರವರೆಗೆ ಇಲ್ಲಿ ವಾಸವಾಗಿದ್ದರು. ಬ್ರಿಟಿಷರು ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಜಯಗಳಿಸುವಲ್ಲಿ ಮತ್ತು ಮೈಸೂರು ಸಂಸ್ಥಾನದ ರಾಜಸಿಂಹಾಸನವನ್ನು ವಂಶಸ್ಥರಿಗೆ ಮರಳಿ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಪಾರಂಪರಿಕ ಕಟ್ಟಡದಲ್ಲಿರುವ ಸ್ಮಾರಕ ಫಲಕವು ಈ ಕಟ್ಟಡಕ್ಕಿರುವ ಐತಿಹಾಸಿಕ ಸಹಯೋಗದ ಪುರಾವೆಯಾಗಿದೆ. ಈ ಫಲಕದಲ್ಲಿ ಹೀಗೆ ಹೇಳಲಾಗಿದೆ: ಈ ಕಟ್ಟಡವು ಮೈಸೂರಿನ ರಾಜಕೀಯ ಅಧಿಕಾರವನ್ನು 1799ರಿಂದ 1801ರವರೆಗೆ ಹೊಂದಿದ್ದ ಅನಂತರ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಆದ ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ ಅವರ ನಿವಾಸವಾಗಿತ್ತು. ಕರ್ನಲ್ ಆರ್ಥರ್ ವೆಲ್ಲೆಸ್ಲಿಯವರು ತದನಂತರ ವೆಲ್ಲಿಂಗ್ಟನ್ನ ಡ್ಯೂಕರಾಗಿ ನೇಮಕಗೊಂಡರು. ಹೀಗಾಗಿ ಇಂದಿಗೂ ಈ ಕಟ್ಟಡಕ್ಕೆ ವೆಲ್ಲಿಂಗ್ಟನ್ ಭವನವೆಂಬ ಹೆಸರು ರೂಢಿಯಲ್ಲಿ ಉಳಿದುಕೊಂಡು ಬಂದಿದೆ. ವೆಲ್ಲಿಂಗ್ಟನ್ ಭವನ ಕಟ್ಟಡದ ಆವರಣವು 1,13,365 ಚದರಡಿ ವಿಸ್ತೀರ್ಣವನ್ನು ಹೊಂದಿದ್ದು ಆಯತಾಕೃತಿಯ ಒಂದು ಮಹಡಿಯುಳ್ಳ ಕಟ್ಟಡ. ವಿಶಾಲವಾದ ಈ ಕಟ್ಟಡ ಸಾಧಾರಣ ಹೊರನೋಟವನ್ನು ಹೊಂದಿದೆ. ಹೆಚ್ಚು ಅಲಂಕಾರವಿಲ್ಲದ ಮತ್ತು ಆಡಂಬರವಿಲ್ಲದ ವಾಸ್ತುಶೈಲಿ ಇದರದ್ದು. ಕಟ್ಟಡದ ಪೂರ್ವಕ್ಕಿರುವ ಮಹಡಿಯ ಜೋಡು ಮೆಟ್ಟಿಲುಗಳು ಮತ್ತು ಇದರ ವಿಶಾಲವಾದ ಆಕೃತಿಯೊಂದೇ ಕಟ್ಟಡದ ಆಕರ್ಷಣೀಯ ಕೇಂದ್ರಬಿಂದು ಆಗಿರುತ್ತದೆ. ರಾಜ್ಯದ ವಿಭಿನ್ನ ಕಾಲಘಟ್ಟಗಳ ಪ್ರಮುಖ ಕಲಾವಿದರ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗುತ್ತಿದೆ ಇಲ್ಲಿ. ನೀವು ಒಮ್ಮೆ ಬಂದು ಭೇಟಿ ಕೊಡಬೇಕಾದ ಅತಿ ಅಮೂಲ್ಯವಾದ ಸ್ಥಳವಿದು. ಬನ್ನಿ, ದಯಮಾಡಿ ಒಮ್ಮೆ ಭೇಟಿ ಕೊಟ್ಟು ಇದರ ಅಂದವನ್ನು ಸವಿಯಿರಿ. ಥ್ಯಾಂಕ್ ಯು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮ್ಮ ಆರೈಕೆ ನಮ್ಮ ಚಾನಲ್ಗಿರಲಿ. ಧನ್ಯವಾದಗಳು.